ಅವ್ರಿಗೆ 14 ಸೈಟ್ಗಳು ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರು. ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ. ಮತ್ತು ಮನಿ ಲಾಂಡ್ರಿಂಗ್ ಎಲ್ಲಿ ಸಾಧ್ಯ ಆಗುತ್ತೆ? ಇದರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕ್ಕೆ ಅವಕಾಶ ಇಲ್ಲಿದೆ. ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು, ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದರು. ಆದರೆ ಕೋರ್ಟ್ ಅದನ್ನು ಮನಗಂಡು ಇವತ್ತು ಇಡಿ ಏನು ನಮಗೆ ಸಮನ್ಸ್ ಕೊಟ್ಟಿದೆ ಅದನ್ನು ಸ್ಕ್ವಾಶ್ ಮಾಡಿ. ಹೈಕೋರ್ಟ್ ಆರ್ಡರ್ ತಮಗೊಂದು ಬಿಗ್ ರಿಲೀಫ್. ಖಂಡಿತ ಹೌದು, ಅಫ್ಕೋರ್ಸ್. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ, ಮೂಡಾ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ, ಅದು ಸುಳ್ಳು ಅಪವಾದ ಅಂತ ಹೇಳಿ. ನಮ್ಮ ವಾದನೆ ಈಗ ಕೋರ್ಟು ಕೂಡ ಒಪ್ಕೊಂಡಿದೆ ಅನ್ನೋದು ಈ ತೀರ್ಪಿಂದ ಪ್ರೂವ್ ಆಗಿದೆ. ಸೊ ಹಾಗಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಸಂದ ಜಯ ಅಂತ ಹೇಳಿ. ಅರ್ಜೆಂಟ್ ಮಾಡಿಬಿಟ್ರೆ 14 ಸೈಟ್ ವಾಪಸ್ ಕೊಡೋದು? ಇಲ್ಲ, ಖಂಡಿತ ಇಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯ ಅವ್ರಿಗೆ ಸುಮ್ಮನೆ ವಿನಾಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ರು, ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಿದ್ರು, ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು. ಹಾಗಾಗಿ ಜನರ ದೃಷ್ಟಿಯಲ್ಲಿ ಏನೂ ತಪ್ಪು ಮಾಡದೇ ಅವರು ಕೂಡ ಸಿದ್ದರಾಮಯ್ಯನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು. ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಅದನ್ನೇ ಇಟ್ಕೊಂಡಿದ್ದಾರೆ. 14 ಸೈಟ್ ವಾಪಸ್ ಕೊಟ್ಟರು ಅಂದರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ. ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದನ್ನು ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ. ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡದೆ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಇಲ್ಲ, ತಂದೆಯವರ ಆರೋಗ್ಯ ಚೆನ್ನಾಗಿದೆ, ಈಗೇನೂ ಆಗಿಲ್ಲ. ಅದು ಏಟ್ ಬಿದ್ದಿದೆ, ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡುವಂಗಿದೆಲ್ಲ ರೆಸ್ಟ್ ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ, ಅದು ತಾನಾಗೆ ಸ್ವಂತವಾಗಿ ಹೀಲ್ ಆಗುತ್ತೆ. ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೇ. ಸೊ ಇನ್ನೊಂದು ವಾರ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಸುಳ್ಳು ಹೇಳ್ತಿದ್ದಾರೆ, ಮತ್ತೆ ಬಿಜೆಪಿಯವರು ಅಪಪ್ರಚಾರ ಮಾಡ್ತಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ದಲಿತರ ಹಣನ ದಲಿತ ಸಮುದಾಯ ಅವರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಕೂಡ ಬಳಸ್ತಾರೆ. ಅದು ಅವರ ಒಂದು ಕೊಳಕು ಮನಸ್ಥಿತಿನ ತೋರಿಸುತ್ತೆ ಅಷ್ಟೇ, ಅವ್ರ ಸಂಸ್ಕಾರನ ತೋರಿಸುತ್ತೆ. ದಲಿತರ ಹಣನ ದಲಿತರಿಗೆ ಉಪಯೋಗಿಸಿದ್ದಾರೆ ನಮ್ಮ ಸರ್ಕಾರ. ಯಾವತ್ತೂ ಕೂಡ ದಲಿತರ ಹಣನ ತೊಗೊಂಡೋಗಿ ಬೇರೆಯವ್ರು ಕೊಟ್ಟಿಲ್ಲ. ಮೊದಲಾಗಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅಂತೇಳಿ ಕಾನೂನು ತಂದಿದ್ದೇ ಸಿದ್ದರಾಮಯ್ಯ ಅವರು. ಸೊ ದಲಿತರಿಗೋಸ್ಕರ ಅವರು ತಂದಿದ್ದಂಥ ಕಾನೂನು ಇವತ್ತು ಅವರು ದಲಿತರ ಹಣನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದಂಥ ಮಾತು. ಸೊ ಹಾಗಾಗಿ ಸುಳ್ಳು ಆರೋಪ ಮಾಡ್ತಾರೆ. ಮತ್ತು ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದ್ದಕ್ಕೆ ಅವ್ರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರು ಏನಾದರೂ ಯಾಕೆಂತಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಈಗಾಗಲೇ ನಾವು BDA ಮಾದರಿಯಲ್ಲಿ ಕಾನೂನು ತಂದಿದ್ದೀವಿ, ಮೂಡಾನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿ. ಸೊ ಇನ್ಮೇಲೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಥರ ಆಗುತ್ತೆ. ಅದಕ್ಕೆ ಒಬ್ಬರೇ ಅಧ್ಯಕ್ಷರಿರ್ತಾರೆ. ಆಮೇಲೆ ಯಾವುದೇ MLA MLCಗಳು ಆಟೋಮೆಟಿಕ್ಕಾಗಿ ಮೆಂಬರ್ಗಳಾಗೋದಿಲ್ಲ. ಸರ್ಕಾರದಿಂದ ನಾಮಿನೇಟೆಡ್ ಆದಂಥ MLA MLCಗಳು ಮಾತ್ರ 3 ಜನ ಮಾತ್ರ ಅಲ್ಲಿ ಮೆಂಬರ್ಗಳಾಗ್ತಾರೆ. ಸೊ ಹಾಗಾಗಿ BDA ಹೇಗೆ ಒಂದು ಸ್ವಲ್ಪ ದಕ್ಷವಾಗಿ ಕೆಲಸ ಮಾಡಿದೆ, ಅದೇ ರೀತಿ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಕೂಡ ದಕ್ಷತೆಯನ್ನು ತರಂತ ಕೆಲಸ ಮಾಡ್ತಾರೆ. 50-50 ಹಗರಣ ಅದು ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ದರೋ ಆ ಕಾಲದಲ್ಲಿ ಮತ್ತು ಯಾರು ಕಮಿಷನರ್ ಆಗಿದ್ರು ಅದು ಅವ್ರಿಗೆ ಬಿಟ್ಟಿದ್ದು, ಅದು ಸರ್ಕಾರಕ್ಕೆ ಜವಾಬ್ದಾರಿ ಅಲ್ಲ. ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಾವು ಒಂದು ಆಯೋಗನೂ ಕೂಡ ನಾವು ನಿವೃತ್ತ ನ್ಯಾಯಾಧೀಶರ ಒಂದು ಆಯೋಗನ ಕೂಡ ಮಾಡಿದ್ವಿ. ಸೊ ಆ ಆಯೋಗ ವರದಿ ಕೊಡುತ್ತೆ, ಅದರೊಳಗೆ ಏನು ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಅವರು ಸಲಹೆ ಕೊಡ್ತಾರೆ. ಆ ಕ್ರಮಗಳನ್ನು ನಾವು ತೆಗೆದುಕೊಂಡು ಕ್ಲೀನ್ ಮಾಡ್ತಾರೆ. ಅವ್ರಿಗೆ 14 ಸೈಟ್ಗಳು ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರು. ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ. ಮತ್ತು ಮನಿ ಲಾಂಡ್ರಿಂಗ್ ಎಲ್ಲಿ ಸಾಧ್ಯ ಆಗುತ್ತೆ? ಇದರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕ್ಕೆ ಅವಕಾಶ ಇಲ್ಲಿದೆ. ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು, ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದರು. ಆದರೆ ಕೋರ್ಟ್ ಅದನ್ನು ಮನಗಂಡು ಇವತ್ತು ಇಡಿ ಏನು ನಮಗೆ ಸಮನ್ಸ್ ಕೊಟ್ಟಿದೆ ಅದನ್ನು ಸ್ಕ್ವಾಶ್ ಮಾಡಿ. ಹೈಕೋರ್ಟ್ ಆರ್ಡರ್ ತಮಗೊಂದು ಬಿಗ್ ರಿಲೀಫ್. ಖಂಡಿತ ಹೌದು, ಅಫ್ಕೋರ್ಸ್. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ, ಮೂಡಾ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ, ಅದು ಸುಳ್ಳು ಅಪವಾದ ಅಂತ ಹೇಳಿ. ನಮ್ಮ ವಾದನೆ ಈಗ ಕೋರ್ಟು ಕೂಡ ಒಪ್ಕೊಂಡಿದೆ ಅನ್ನೋದು ಈ ತೀರ್ಪಿಂದ ಪ್ರೂವ್ ಆಗಿದೆ. ಸೊ ಹಾಗಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಸಂದ ಜಯ ಅಂತ ಹೇಳಿ. ಅರ್ಜೆಂಟ್ ಮಾಡಿಬಿಟ್ರೆ 14 ಸೈಟ್ ವಾಪಸ್ ಕೊಡೋದು? ಇಲ್ಲ, ಖಂಡಿತ ಇಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯ ಅವ್ರಿಗೆ ಸುಮ್ಮನೆ ವಿನಾಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ರು, ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಿದ್ರು, ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು. ಹಾಗಾಗಿ
ಜನರ ದೃಷ್ಟಿಯಲ್ಲಿ ಏನೂ ತಪ್ಪು ಮಾಡದೇ ಅವರು ಕೂಡ ಸಿದ್ದರಾಮಯ್ಯನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು. ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಅಲ್ಲ, ಯಾಕಂದ್ರೆ ಈಗ ಅದನ್ನೇ ಇಟ್ಕೊಂಡಿದ್ದಾರೆ. 14 ಸೀಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಈ ತೀರ್ಪಿನ ಬಗ್ಗೆ ತಾಯಿಯವರ ಅಭಿಪ್ರಾಯ ಏನಿತ್ತು? ಈಗ ನಿನ್ನೆ ರಿಲೀಸ್ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡದೆ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ತಂದೆಯವರ ಆರೋಗ್ಯ ಹೇಗಿದೆ? ಈಗ ನಿನ್ನೆ ಅಷ್ಟೊತ್ತು ಕೂತಿದ್ರು. ಇಲ್ಲ, ತಂದೆಯವರ ಆರೋಗ್ಯ ಚೆನ್ನಾಗಿದೆ, ಈಗೇನೂ ಆಗಿಲ್ಲ. ಅದು ಏಟ್ ಬಿದ್ದಿದೆ, ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡುವಂಗಿದ್ದೆಲ್ಲ ರೆಸ್ಟ್ ತೊಗೋಬೇಕು ಅಂಥೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ, ಅದು ತಾನಾಗೆ ಸ್ವಂತವಾಗಿ ಹೀಲ್ ಆಗುತ್ತೆ. ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೇ. ಸೊ ಇನ್ನೊಂದು ವಾರ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮತ್ತೆ ಸುಳ್ಳು ಹೇಳ್ತಿದ್ದಾರೆ, ಮತ್ತೆ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ದಲಿತರ ಹಣನ ದಲಿತ ಸಮುದಾಯವರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಕೂಡ ಬಳಸ್ತಾರೆ. ಆತನ ಪದ ಬಳಸಿದ್ದಾರೆ. ಬಳಕೆ ಮಾಡೋದಕ್ಕೆ ಸಿದ್ದರಾಮಯ್ಯ ಈ ಥರದ ಸ್ಥಿತಿ ಬಂದ್ಬಿಡ್ತದೆ. ಅಂದ್ರೆ ಕೂತು ಬಜೆಟ್ ಬಳಸಿ ಆ ಲೆವೆಲಿಗೆ ಮಾತಾಡುವ ಅದು ಅವರ ಒಂದು ಕೊಳಕು ಮನಸ್ಥಿತಿನ ತೋರಿಸುತ್ತೆ ಅಷ್ಟೇ. ಅವ್ರ ಸಂಸ್ಕಾರನ ತೋರಿಸುತ್ತೆ. ದಲಿತರ ಹಣನ ದಲಿತರಿಗೆ ಉಪಯೋಗಿಸಿದ್ದಾರೆ ನಮ್ಮ ಸರ್ಕಾರ. ಯಾವತ್ತೂ ಕೂಡ ದಲಿತರ ಹಣನ ತೊಗೊಂಡೋಗಿ ಬೇರೆಯವ್ರು ಕೊಟ್ಟಿಲ್ಲ. ಮೊದಲಾಗಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅಂತೇಳಿ ಕಾನೂನು ತಂದಿದ್ದೇ ಸಿದ್ದರಾಮಯ್ಯ ಅವರು. ಸೊ ದಲಿತರಿಗೋಸ್ಕರ ಅವರು ತಂದಿದ್ದಂಥ ಕಾನೂನು. ಇವತ್ತು ಅವರು ದಲಿತರ ಹಣನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದಂಥ ಮಾತು. ಸೊ ಹಾಗಾಗಿ ಸುಳ್ಳು ಆರೋಪ ಮಾಡ್ತಾರೆ. ಮತ್ತು ಒಬ್ಬರು ವೈಯಕ್ತಿಕವಾಗಿ ಅವ್ರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದ್ದಕ್ಕೆ ಅವ್ರ ಆರೋಗ್ಯಕ್ಕೆ ಇವತ್ತು ಅವ್ರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ, ಅದು ಸರಿಯಾದಂಥ ಟೀಕೆ ಅಲ್ಲ. ಮುಂದೆ ಇವ್ರೇನಾದರೂ ಯಾಕೆಂತಂದರೆ ರೋಗ, ಮುಪ್ಪು, ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದೇ. ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನ್ನಿಸ್ಬೋದು ಅನ್ನೋದನ್ನು ಅವರೇ ಯೋಚನೆ ಮಾಡ್ತಾರೆ. ಈಗ ಮೂಡ ಸಂಪೂರ್ಣ ಕ್ಲೀನ್ ಆಗುತ್ತಾ ಈ ದೃಷ್ಟಿಯಿಂದ? ಈಗಾಗಲೇ ನಾವು BDA ಮಾದರಿಲಿ ಕಾನೂನು ತಂದಿದ್ದೀವಿ, ಮೂಡನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿ. ಸೊ ಇನ್ಮೇಲೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಥರ ಆಗುತ್ತೆ. ಅದಕ್ಕೆ ಒಬ್ಬರೇ ಅಧ್ಯಕ್ಷರಿರ್ತಾರೆ. ಆಮೇಲೆ ಯಾವುದೇ MLA MLCಗಳು ಆಟೋಮೆಟಿಕ್ಕಾಗಿ ಮೆಂಬರ್ಗಳಾಗೋದಿಲ್ಲ. ಸರ್ಕಾರದಿಂದ ನಾಮಿನೇಟೆಡ್ ಆದಂಥ MLA MLCಗಳು ಮಾತ್ರ 3 ಜನ ಮಾತ್ರ ಅಲ್ಲಿ ಮೆಂಬರ್ಗಳಾಗ್ತಾರೆ. ಸೊ ಹಾಗಾಗಿ BDA ಹೇಗೆ ಇವತ್ತು ಸ್ವಲ್ಪ ದಕ್ಷವಾಗಿ ಕೆಲಸ ಮಾಡಿದೆ, ಅದೇ ರೀತಿ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಕೂಡ ದಕ್ಷತೆಯನ್ನು ತರಂತ ಕೆಲಸ ಮಾಡ್ತಾರೆ. 50-50 ಹಗರಣ ಅದು ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ದರೋ ಆ ಕಾಲದಲ್ಲಿ ಮತ್ತು ಯಾರು ಕಮಿಷನರ್ ಆಗಿದ್ರು ಅದು ಅವ್ರಿಗೆ ಬಿಟ್ಟಿದ್ದು. ಅದು ಸರ್ಕಾರಕ್ಕೆ ಜವಾಬ್ದಾರಿ ಅಲ್ಲ. ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಾವು ಒಂದು ಆಯೋಗನೂ ಕೂಡ ನಾವು ನಿವೃತ್ತ ನ್ಯಾಯಾಧೀಶರ ಒಂದು ಆಯೋಗನ ಕೂಡ ಮಾಡಿದ್ವಿ. ಸೊ ಆ ಆಯೋಗ ವರದಿ ಕೊಡುತ್ತೆ. ಅದರೊಳಗೆ ಏನು ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಅವರು ಸಲಹೆ ಕೊಡ್ತಾರೆ, ಆ ಕ್ರಮಗಳನ್ನು ನಾವು ತೆಗೆದುಕೊಂಡು ಕ್ಲೀನ್ ಮಾಡ್ತಾರೆ.